ಓ ಇವ್ರಾ ಅವ್ರವ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ ತಾನೆ ಅವರು. ಒಂದು ಹುಡುಗಿ ಅಷ್ಟು ಬ್ರೂಟಲಿ ರೇಪ್ ಅಂಡ್ ಮರ್ಡರ್ ಆಗಿರೋ ವಿಷಯಕ್ಕೆ ಅದಕ್ಕೆ ಪೇಮೆಂಟ್ ತಗೊಂಡು ಹೋಗ್ತಿದೀನಿ ಅಂತ ಕಮೆಂಟ್ ಮಾಡೋ ಚೀಪ್ ಮೆಂಟಾಲಿಟಿ ಇರೋರ ಬಗ್ಗೆ ಕಮೆಂಟ್ ಮಾಡಕ್ ನನ್ಗೆ ಇಷ್ಟ ಅಲ್ಲ ಸರ್. ಮಾತಾಡೋರೇನ್ ಸರ್, ನಾಯಿ ಬಗ್ಳದ್ರೆ ದೇವ್ಲೋಕ ಆಗತ್ತಾ ಹಾಳಾಗತ್ತಾ? ಸೊ ಸರ್, ಧರ್ಮಸ್ಥಳದ ವಿಷಯ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಹಿಂದೂವಾದಿ ಸರ್, ನಾನೇನು ಬೇರೆ ವರ್ಗದವನಲ್ಲ. ಇಷ್ಟ ದಿನ ಮನೇಲಿದ್ರಿ ಯಾರಂಗೆ ಅಂತ ತಿಳ್ಕೊಂಡ್ರೆ, ನೀವು ಕೂಡ ಒಳಗಡೆ ಇದ್ದಾಗ ಹೊರಗಡೆ ಒಂದಷ್ಟು ಕಮೆಂಟ್ ಗಳು ಪಾಸ್ ಆಗಿದ್ ನಾನು ನೋಡಿದೆ. ಸೊ ಇತ್ತೀಚೆಗೆ ಒಂದು ಯಾವ್ದೋ ಒಂದು ಚಾನೆಲ್ ಅಲ್ಲಿ ಒಬ್ರು ಬಿಗ್ ಬಾಸ್ ನ ಎಕ್ಸ್ ಕಂಟೆಸ್ಟೆಂಟ್ ಒಬ್ರು ಪ್ರಶಾಂತ್ ಸಂಬರ್ಗಿ, ಸೊ ಅವರು ನಿಮ್ಮ ಬಗ್ಗೆ ಒಂದು ರಿಯಾಕ್ಟ್ ಕೊಟ್ಟಿದ್ರು. ಸೊ ಹಿಂಗೆ ಅಂತ ಅದ್ರ ಏನಾದ್ರು ಗಮನಿಸಿದಿರ ವಿಡಿಯೋ ಏನಾದ್ರು? ಯಾರು ಸರ್ ಪ್ರಶಾಂತ್ ಏನೋರ್ ಹೆಸರು ಅಂದ್ರೆ? ಪ್ರಶಾಂತ್ ಸಂಬರ್ಗಿ, ಬಿಗ್ ಬಾಸ್ ನ ಎಕ್ಸ್ ಕಂಟೆಸ್ಟೆಂಟ್, 2 ಸರಿ ಬಿಗ್ ಬಾಸ್ ಹೋಗಿ ಬಂದವರು. ಹೌದಾ? ಇಲ್ವಲ್ಲ, ನಂಗ ಐಡಿಯಾ ಇಲ್ಲ ಅವ್ರ ಬಗ್ಗೆ. ಫೋಟೋ ತೋರಿಸೋರ್ದು. ಓಕೆ, ಅವ್ರ ಬಗ್ಗೆ ಅವರು ಒಂದು ರಿಯಾಕ್ಟ್ ಮಾಡ್ತಾ ಇದ್ರು ಒಂದು, ಸೊ ಹಂಗಾಗಿ ಅದ್ರದ್ದೊಂದು ಕೇಳೋಣ ಅಂತ. ಓ ಇವ್ರಾ ಅವ್ರವ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ ತಾನೆ ಅವರು. ಅವ್ರ ತಾನೆ ಏನಂತೀಯಪ್ಪಂದು? ಓಕೆ, ಸೊ ಅದೇ ರಜತ್ ಪೇಮೆಂಟ್ ಗಿರಾಕಿ, ಧರ್ಮಸ್ಥಳ ವಿಚಾರ, ಆಮೇಲೆ ಗಿಲ್ಲಿ ಹತ್ರ ಒಂದು ಶಾಲ್ ಸುತ್ಕೊಂಡು ಹೊಡಿಸ್ಕೊಂಡು ಬಂದಿದ್ದಾರೆ, ಸೊ ಏನು ಇಲ್ಲ, ಒಂದಷ್ಟು ಕಮೆಂಟ್ ಗಳೆಲ್ಲ ಇತ್ತು. ಸರ್, ಧರ್ಮಸ್ಥಳದ ವಿಷಯ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಹಿಂದೂವಾದಿ ಸರ್, ನಾನೇನು ಬೇರೆ ವರ್ಗದವನಲ್ಲ. ಆಮೇಲೆ ಒಂದು ಹುಡುಗಿ ಅಷ್ಟು ಬ್ರೂಟಲಿ ರೇಪ್ ಅಂಡ್ ಮರ್ಡರ್ ಆಗಿರೋ ವಿಷಯಕ್ಕೆ ನಾನು ಹೋಗಿದ್ದೀನಿ ಅಂದಾಗ ಅದಕ್ಕೆ ಪೇಮೆಂಟ್ ತಗೊಂಡು ಹೋಗ್ತಿದ್ದೀನಿ ಅಂತ ಕಮೆಂಟ್ ಮಾಡೋ ಚೀಪ್ ಮೆಂಟಾಲಿಟಿ ಇರೋರ ಬಗ್ಗೆ ಕಮೆಂಟ್ ಮಾಡಕ್ ನನ್ಗೆ ಇಷ್ಟ ಅಲ್ಲ ಸರ್. ಮೊದಲನೇದದು. ಬಹುಶಃ ಇವ್ರ ಸರ್ಕಲ್ಲು ಇಲ್ಲ ಇವ್ರಿಗೆ ಯಾರನ್ನ ಪರಿಚಯ ಇರೋರು ಈ ತರ ರೇಪ್ ಅಂಡ್ ಮರ್ಡರ್ ಆಯ್ತು ಅಂದ್ರೆ ಇವ್ರು ಬಹುಶಃ ದುಡ್ಡು ತಗೊಂಡು ಸಪೋರ್ಟ್ ಮಾಡ್ಬೋದೇನೋ. ನಾನು ಅಂತ ಕ್ಯಾರೆಕ್ಟರ್ ಅಲ್ಲ. ಇನ್ನೊಂದು ಹೇಳ್ಬೇಕು ಅಂದ್ರೆ ನನಗೆ ದೇವರು ತಕ್ಕ ಮಟ್ಟಕ್ಕೆ ಚೆನ್ನಾಗಿ ಕೊಟ್ಟಿದ್ದಾನೆ ಸರ್. ನಾನು ನನ್ನ ಖರ್ಚುಗಳನ್ನ ನೋಡ್ಕೊಳೋ ಅಷ್ಟು ಕೆಪಾಸಿಟಿ ನನಗಿದೆ, ನನ್ನ ಫ್ಯಾಮಿಲಿನ ಸಾಕೋ ಕೆಪಾಸಿಟಿ ನನಗಿದೆ, ನನ್ನ ಸುತ್ತಮುತ್ತ ಇರೋರಿಗೆ ಒಂದು ಕೊಡೋಷ್ಟು ನನಗೆ ಕಾಪಾಡಿದಾನೆ ದೇವರು. ಅದು ಬಹುಶಃ ನಾನು ಪಾಲಿಸ್ಕೊಂಬಂದಿರೋ ಒಂದು ಎಥಿಕ್ಸ್ ಇರ್ಬೋದು. ಸೊ ದೇವ್ರನ್ನ ಚೆನ್ನಾಗಿಟ್ಟಿದ್ದಾನೆ ಸರ್. ನಾನು ಬೇರೆಯವ್ರ ಹತ್ರ ಹೋಗಿ ದುಡ್ಡಿಸ್ಕೊಂಡು ಅದು ಒಂದು ಹೆಣ್ಮಗು ವಿಷಯಕ್ಕೆ, ಅಂತ ಸೆನ್ಸಿಟಿವ್ ವಿಷಯಕ್ಕೆ ಹೋಗೋಷ್ಟು ಅವಶ್ಯಕತೆ ನನಗಿಲ್ಲ ಅನ್ಸುತ್ತೆ. ಮಾತಾಡೋರೇನ್ ಸರ್, ನಾಯಿ ಬಗ್ಳದ್ರೆ ದೇವ್ಲೋಕ ಆಗತ್ತಾ ಹಾಳಾಗತ್ತಾ? ಸೊ ನಾವು ಇನ್ನೊಂದೇನೋ ಹೇಳಿದ್ರಲ್ಲ, ಏನ್ ಬಿಗ್ ಬಾಸ್ ಸರ್? ಗಿಲ್ಲಿ ಬಗ್ಗೆ. ಸೊ ಗಿಲ್ಲಿ ಹತ್ರ ಹೊಡ್ಸ್ಕೊಂಡ್ ಬಂದಿದ್ದಾರೆ. ಗಿಲ್ಲಿ ಯಾವ ತರ ಏಟಲ್ ಹೊಡೆದಿದ್ದಾನೆ ಅಂದ್ರೆ, ಶಾಲ್ ಸುತ್ಕೊಂಡು ಹೊಡೆದಿದ್ದಾರೆ. ಎಷ್ಟನೇ ಸೀಸನ್ ಸರ್ ಇದ್ದಿದ್ರು? ಇದ್ರು ಒಂದು 8ನೇದಾ? ಓಕೆ ಓಕೆ ಸರ್. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಸರ್. ನಾನು ಟಾಪ್ 3 ಅಲ್ಲಿ ಇದ್ದವನು, 2 ಸತಿ ವೈಲ್ಡ್ ಕಾರ್ಡ್ ಹೋಗಿರೋನು, ಬಿಗ್ ಬಾಸ್ ಗೂಳಿ ಅಂತ ಹೆಸರು ತಗೊಂಡ್ಬಂದಿರೋನು. ಇವ್ರ ಬಗ್ಗೆ ನಾನೇನ್ ಸರ್ ಕಮೆಂಟ್ ಮಾಡೋದು? ಬೇರೆ ಕ್ವಶನ್ ಕೇಳಿ. ಹೀಗೆ ಮಾತಾಡ್ತಾ ಇನ್ನೊಂದು ವಿಚಾರ ಹೇಳೋದೇನು ಅಂತಂದ್ರೆ, ಕಮೆಂಟ್ ಸೆಕ್ಷನ್ ಗಳು ಆಫ್ ಆಗಿದೆ ಅಂತ. ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಅದಾದ ಫಸ್ಟ್ ಇದ್ರದ್ದು ಹೇಳ್ಬಿಡಿ. ಧರ್ಮಸ್ಥಳದ ವಿಷಯನ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಿಮ್ದು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಎಲ್ಲಾನು ಕಮೆಂಟ್ ಗಳು ಆಫ್ ಆಗಿದೆ. ಬಿಕಾಸ್ ಏನಕ್ಕೆ ಅಂತ ಅಷ್ಟು ನೆಗೆಟಿವ್ ಕಮೆಂಟ್ ನಿಮಗೆ ಬರ್ತಾ ಇದೆ. ನನ್ಗ ಯಾರು ಧರ್ಮಸ್ಥಳದ ವಿಷಯದಲ್ಲ? ಯಾರು ಸರ್ ಹೇಳಿದ್ದು? ಅವರೇ. ಯಾರು? ಓ, ಇವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತ ನನ್ನೇ ಫಾಲೋ ಮಾಡ್ಕೊಂಡ್ ಕೂತಾರ ಇವರು? ಅಯ್ಯೋ, ನನ್ ಫಾಲೋವರ್ ಇರ್ಬೇಕು ಸರ್ ಇವರು. ಇರ್ಲಿ. ಇಲ್ಲ ಸರ್, ನಂದೇನು ಕಮೆಂಟ್ಸ್ ಎಲ್ಲ ಏನು ಆಫ್ ಆಗಿರ್ಲಿಲ್ಲ. ಆ ವಿಷಯಕ್ಕೆ ಎಷ್ಟು ಒಂದು ಜನ ಪ್ರೋತ್ಸಾಹ ಕೊಟ್ರು, ಜನ ಎಷ್ಟು ಬೆಂಬಲ ಕೊಟ್ಟಿದ್ದಾರೆ ಅಂತ ನನಗ್ ಗೊತ್ತು. ಯಾರೋ ಎಲ್ಲೋ ಕೂತ್ಕೊಂಡು ಪಾಪ ಒಂದ್ ಮೈಕ್ ಇದೆ, ಆಮೇಲೆ ಎಲ್ಲೋ ಕಳೆದೋಗಿರೋರು ಇವಾಗ ವಾಪಸ್ ಬರ್ಬೋದು ಟ್ರೆಂಡಿಂಗ್ ಅಲ್ಲಿರೋರ್ ಬಗ್ಗೆ ಮಾತಾಡಿದಾಗ ಅನ್ನೋ ಮಾತುಗಳಿಗೆ ಡ್ಯೂ ರಿಯಲಿ ಥಿಂಕ್ ನಾನು ಇದು ಕಮೆಂಟ್ ಮಾಡ್ಬೇಕು ಅನ್ಸುತ್ತಾ ನಿಮ್ಗೆ? ಐ ಥಿಂಕ್ ನೋ ಅಲ್ಲ. ಅದೇ ನಾನು ಹೇಳ್ದಂಗೆ ಎಷ್ಟು ಬಿಸಿ ಆಗ್ಬೇಕು ಪ್ರತಿಯೊಬ್ರು ಅಂದ್ರೂ. ಇವಾಗ ಯಾರು ವಿಡಿಯೋ ತೋರಿಸಿದ್ರಲ್ಲ, ಅವ್ರು ಇನ್ನೆಷ್ಟು ಬಿಸಿ ಆಗ್ಬೇಕು ಜೀವನದಲ್ಲಿ, ಯಾರ ಬಗ್ಗೆನೂ ಮಾತಾಡಬಾರ್ದು. ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅಯ್ಯಪ್ಪ, ನನ್ ಬಗ್ಗೆ ಯಾಕೆ ಮಾತಾಡ್ತಾನೋ ಗೊತ್ತಿಲ್ಲ. ಅವನು ಫಸ್ಟ್ ತುಂಬಾ ಬಿಸಿ ಆಗ್ಬಿಡ್ಲಿ ಜೀವನದಲ್ಲಿ, ಯಾರ ಕೈಗೂ ಸಿಗ್ದಂಗ್ ಆಗ್ಬಿಡ್ಲಿ ಅಂತ ಕೇಳ್ಕೊಂತ ಅವ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಲ್ಲೂ ಕೂಡ ಟೈಮ್ ಕೊಟ್ಟಿದ್ರ, ಮಾತಾಡಿದ್ರ. ಇನ್ನು ತುಂಬಾ ಬಿಸಿ ಆಗಿ, ಆ ಬಿಸಿ ಹೆಂಗಿರ್ಬೇಕು ಅಂದ್ರೆ ನಮಗೆ ಎಂಟರ್ಟೈನ್ ಮಾಡೋತರ. ಎಸ್, ನೋಡಲ್ಲ, ಇದು ರಜತ್ ಅವರ ಒಂದಷ್ಟು ಮಾತುಗಳು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಂಟರ್ಟೈನ್ ಮಾಡಕ್ಕೆ ಅಂತಾನೆ ಒಂದಷ್ಟು ಬಿಸಿ ಆಗ್ಲಿ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.